ಸದಾವಕಾಶ ವೆಚ್ಚ ಎಂಬುದು ಬಹಳ ವಿಶೇಷವಾಗಿ ಎಲ್ಲ ಕಡೆಯೂ ಕೂಡ ಬಳಸುವಂಥ ಒಂದು ವೆಚ್ಚ ಇದು. ಇದನ್ನು ಎಕನಾಮಿಕ್ಸಲ್ಲಂತೂ ಬಹಳ ವಿಶೇಷವಾಗಿಯೇ ನಾವು ಬಳಸ್ತೀವಿ. ಯಾಕಂತಂದ್ರೆ ಯಾವಾಗಲೂ ಕೂಡ ಅಪಾರ್ಚುನಿಟಿ ಕಾಸ್ಟ್ ಅನ್ನೋದು ಕೆಲವೊಂದು ಉತ್ಪಾದನೆಗೆ ಸಹಾಯಕ ಆಗುವಂಥದ್ದು. ಸೊ ಇದನ್ನು ಎಲ್ಲ ಕಡೆಯೂ ಕೂಡ ಅಪ್ಲೈ ಮಾಡ್ತೀವಿ. ಸೊ ಸಾಮಾನ್ಯವಾಗಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಜಸ್ಟ್ ನಾವು ಈಗ ಹಾಗಂದ್ರೆ ಏನು ಅನ್ನೋದು ಮೊದಲ ಕ್ಲಾರಿಫಿಕೇಷನ್ ಮಾಡ್ಕೊಳ್ಬೇಕು. ಅದಾದಮೇಲೆ ಅದೇನಿದೆ ಅನ್ನೋದು ನೋಡೋಣ. ಒಂದು ವಸ್ತುವಿನ ಉತ್ಪಾದನೆಗಾಗಿ ತ್ಯಾಗ ಮಾಡಬೇಕಾದ ಮತ್ತೊಂದು ವಸ್ತುವಿನ ಪ್ರಮಾಣವನ್ನು ಸದಾವಕಾಶ ಅಥವಾ ಸದಾವಕಾಶ ವೆಚ್ಚ ಅಂತ ಕರಿತೀವಿ. ಇದನ್ನು ವರ್ಗಾವಣೆ ವೆಚ್ಚ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಏನಿರಬಹುದು ಅನ್ನೋದನ್ನು ಸ್ವಲ್ಪ ನಾವು ಗಮನಿಸಬೇಕು. ಸದಾವಕಾಶ ವೆಚ್ಚ ಅನ್ನೋದು ಸಾಮಾನ್ಯವಾಗಿ ಎಕನಾಮಿಕ್ ಏನು ಈ ಆ್ಯಕ್ಟಿವಿಟೀಸ್ಗಳು ಏನಿರ್ತಾವಲ್ಲ, ಸೊ ಅಲ್ಲಿ ಆಲ್ಮೋಸ್ಟ್ ಬಳಸುವಂಥದ್ದು. ಸೊ ಇದನ್ನು ಉದಾಹರಣೆ ಸಹಿತ ನಾವು ಅರ್ಥ ಮಾಡ್ಕೊಳ್ಬೋದು. ಸದಾವಕಾಶ ವೆಚ್ಚ ಅಂದರೆ ಮತ್ತೇನೂ ಅಲ್ಲ. ಈಗ ಉದಾಹರಣೆಗೆ 2 ಸರಕುಗಳನ್ನು ಉತ್ಪಾದನೆ ಮಾಡಬೇಕಾಗಿದೆ. ಆದರೆ ನಮ್ಮ ಹತ್ರ ಸಂಪನ್ಮೂಲ ಏನಾಗಿದೆ, ಸ್ಥಿರವಾಗಿದೆ ಅಥವಾ ಕೊರತೆಯಲ್ಲಿದೆ. ಹಾಗಾಗಿ ಒಂದನ್ನು ಹೆಚ್ಚು ಮಾಡಬೇಕಾದ್ರೆ ಮತ್ತೊಂದನ್ನು ಕಡಿಮೆ ಮಾಡಬೇಕಾಗತ್ತೆ ಅಥವಾ ಬಿಟ್ಟುಬಿಡಬೇಕಾಗತ್ತೆ ಅಂತ ಅರ್ಥ. ಹಾಗಾದರೆ ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೋದು? ಉದಾಹರಣೆಗೆ ಕೃಷಿಯಲ್ಲಿ ಈಗ 1 ಎಕರೆ ಭೂಮಿ ಇದೆ ಅಂತ ತಿಳ್ಕೊಳ್ಳೋಣ. ಒಬ್ಬ ರೈತನ ಹತ್ರ 1 ಎಕರೆ ಭೂಮಿ ಇದೆ. ಆತ ಜೋಳ ಮತ್ತು ಗೋಧಿ ಎರಡನ್ನೂ ಕೂಡ ಉತ್ಪಾದನೆ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ಸೊ ಈ ಟೈಮಲ್ಲಿ ಏನಾಗುತ್ತಂತಂದ್ರೆ ಆತ ಜೋಳವನ್ನು ಬೆಳೆದ್ರೆ, ಟೋಟಲಾಗಿ ಜೋಳವನ್ನು ಬೆಳೆದ್ರೆ ಉತ್ಪಾದನೆ ಎಷ್ಟಾಗುತ್ತೆ ಅಂತಂದ್ರೆ, ಉದಾಹರಣೆಗೆ ಅದಕ್ಕೆ ತಗಲುವಂಥ ವೆಚ್ಚ ಅಂತ ನಾವು ಕನ್ಸಿಡರ್ ಮಾಡಿದರೆ ಒಂದು 10,000 ರೂಪಾಯಿ ಅಂತ ತಿಳ್ಕೊಳ್ಳೋಣ. ಜೋಳವನ್ನು ಬೆಳೆದ್ರೆ ಇದರಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಈಗ ಜೋಳವನ್ನು ಬಿಟ್ಟು ನಾವು ಗೋಧಿಯನ್ನು ಬೆಳಿಬೇಕಂತಂದ್ರೆ ಇಲ್ಲಿ ಇದಕ್ಕೆ 12,000 ರೂಪಾಯಿ ಏನಾಗುತ್ತೆ, ತಗಲುತ್ತೆ ವೆಚ್ಚ, ಅಥವಾ ಅದರಿಂದ ಅಷ್ಟು ಉತ್ಪಾದನೆ ಆಗಬಹುದು ಅಂತ ವಿಚಾರ. ಸೊ ಈಗ ಭೂಮಿ ಮಾತ್ರ ನಿರ್ದಿಷ್ಟವಾಗಿರೋದ್ರಿಂದ ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಉತ್ಪಾದನೆ ಮಾಡಬೇಕೀಗ, ಜೋಳ ಅಥವಾ ಗೋಧಿ. ಒಂದು ವೇಳೆ ಗೋಧಿಯನ್ನು ಬಿಟ್ಟು ಜೋಳ ಉತ್ಪಾದನೆ ಮಾಡಬೇಕಂತಂದ್ರೆ ಈ 12,000 ರೂಪಾಯಿಯಷ್ಟು ಏನಾಯಿತು ಅಂತಂದ್ರೆ ಈ ವೆಚ್ಚ ಏನು ಮಾಡಬೇಕಾತಲ್ಲ ಅದು ಏನಾಯಿತು, ಸ್ಟಾಪ್ ಆಯಿತು ಅಥವಾ ನಿಂತು. ಇದರ ಸಲುವಾಗಿ ಈ 10 ಕ್ವಿಂಟಲಷ್ಟು ಉತ್ಪಾದನೆ ಮಾಡಬೇಕಾಗಿತ್ತಲ್ಲ, ಏನು ಜೋಳವನ್ನು ಉತ್ಪಾದನೆ ಮಾಡೋ ಸಲುವಾಗಿ 12 ಕ್ವಿಂಟಲಷ್ಟು ಅಥವಾ ಅದು ವೆಚ್ಚ ಆಗ್ಬೋದು ಅಥವಾ ಉತ್ಪನ್ನ ಅನ್ಬೋದು, ಏನು ತೊಂದರೆ ಇಲ್ಲ, ಹಾಗೂ ಕೂಡ ಕರೀತಾರೆ. ಸೊ ಉತ್ಪನ್ನ ಆಗಬೇಕಾಗಿರುವಂತಹ ಈ 12 ಕ್ವಿಂಟಲ್ ಗೋಧಿಯನ್ನು ಬಿಡಬೇಕಾಯಿತು. ಹಾಗಾಗಿ ಇದಕ್ಕೆ ತಗಲಿರುವಂಥ ವೆಚ್ಚಕ್ಕೆ ನಾವೇನು ಕರಿಬೇಕಾಗತ್ತಂದ್ರೆ ಸದಾವಕಾಶ ವೆಚ್ಚ ಅಂತ ಕರಿಬೇಕಾಗತ್ತೆ. ಸೊ ಇದನ್ನು ಇನ್ನೂ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ಉದಾಹರಣೆಗೆ ಈಗ ಒಬ್ಬ ರೈತ ಏನು ಮಾಡ್ಕೊಂಡಿರ್ತಾನಂತಂದ್ರೆ ಪ್ಲ್ಯಾನ್ ಏನಿರುತ್ತೆ ಅಂತಂದ್ರೆ ಆತನ ಹತ್ರ 1,00,000 ರೂಪಾಯಿ ಇದೆ. ಸೊ ಈಗ ಆತನ ಹತ್ರ 2 ಆಪ್ಷನ್ಗಳಿದಾವೆ. ಒಂದು ಮನೆಯನ್ನು ಕಟ್ಟಬೇಕು, ಇನ್ನೊಂದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಂತ ಅಂದ್ಕೊಂಡಿದ್ದಾನೆ. ಸೊ ಹಾಗಾಗಿ 1,00,000 ರೂಪಾಯಿ ಇದೆ. ಈ 1,00,000 ರೂಪಾಯಿದಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ಮಾತ್ರ ಸಾಧ್ಯ ಇದೆ. ಈಗ ಮಕ್ಕಳ ಶಿಕ್ಷಣಕ್ಕಾಗಿ 1,00,000 ರೂಪಾಯಿಯನ್ನು ಆತ ವೆಚ್ಚ ಮಾಡಿದ ಅಂದರೆ ಆತ ಮನೆ ಕಟ್ಟಬೇಕಂತ ಅಂದ್ಕೊಂಡಿದ್ದಲ್ಲ, 1,00,000 ರೂಪಾಯಿಯನ್ನು ವೆಚ್ಚ ಮಾಡಿ ಅದನ್ನು ತ್ಯಾಗ ಮಾಡಬೇಕಾಗತ್ತೆ. ಅಂತಂದ್ರೆ ಮನೆಗೆ ತಗಲುವಂತಹ 1,00,000 ರೂಪಾಯಿಯನ್ನು ತ್ಯಾಗ ಮಾಡಿ ಅಥವಾ ಮನೆ ಕಟ್ಟೋದನ್ನು ಬಿಟ್ಟು ಅದನ್ನು ತ್ಯಾಗ ಮಾಡಿ ಮಕ್ಕಳ ಶಿಕ್ಷಣವನ್ನು ಕಲಿಸ್ತಾನೆ. ಹಾಗಾಗಿ ಆ 1,00,000 ರೂಪಾಯಿ ಎಲ್ಲಿಗೆ ಹೋಗುತ್ತಂದ್ರೆ ಮಕ್ಕಳ ಶಿಕ್ಷಣಕ್ಕಾಗಿ ಬಳಕೆ ಆಗುತ್ತೆ. ಹಾಗಾದರೆ ಈ 1,00,000 ರೂಪಾಯಿ ಹೆಂಗೆ ಉಳಿತು ಅಂತಂದ್ರೆ, ಅಥವಾ ಹೆಂಗೆ ಶಿಕ್ಷಣಕ್ಕೆ ಬಳಕೆ ಆಯಿತು ಅಂತಂದ್ರೆ, ಈ ಮನೆ ಕಟ್ಟಲಿಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿತ್ತಲ್ಲ, ಈ ಮನೆ ಕಟ್ಟಲಿಕ್ಕೆ ಇದ್ದಂಥ ಹಣವನ್ನು ಅದಕ್ಕೆ ಬಳಕೆ ಮಾಡಲಾಯಿತು, ಅಂದರೆ ಶಿಕ್ಷಣಕ್ಕೆ ಬಳಕೆ ಮಾಡಲಾಯಿತು. ಹಾಗಾಗಿ ಈ ಮನೆ ಕಟ್ಟೋದನ್ನು ತ್ಯಾಗ ಮಾಡಲಾಯಿತು. ಇದರಿಂದ ಈ ಮನೆ ಕಟ್ಟೋದನ್ನು ತ್ಯಾಗ ಮಾಡಿದ ಸಲುವಾಗಿಯೇ ಈ ಶಿಕ್ಷಣ ಆಯಿತು, ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ 1,00,000 ರೂಪಾಯಿಗೆ ನಾವು ಏನು ಕರಿಬೇಕೀಗ, ಸದಾವಕಾಶ ವೆಚ್ಚ ಅಂತ ಕರಿಬೇಕು. ಅಂತಂದ್ರೆ ಒಂದು ವಸ್ತುವನ್ನು ಉತ್ಪಾದನೆಗಾಗಿ ತ್ಯಾಗ ಮಾಡಬೇಕಾದ ಮತ್ತೊಂದು ವಸ್ತುವಿನ ಪ್ರಮಾಣ, ಇದು ಒಂದು ಕಡೆ. ಇನ್ನು ಎರಡನೇ ಕಡೆ ಉದಾಹರಣೆ ಹೇಳಿದೆ ನಾನು, ಶಿಕ್ಷಣ ಮತ್ತು ಮನೆ ಕಟ್ಟೋದು. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ, ಒಂದನ್ನು ನಾವು ಮಾಡಬೇಕಾದ್ರೆ ಮತ್ತೊಂದನ್ನು ಬಿಡಬೇಕಾಗತ್ತೆ. ಸೊ ಅಲ್ಲಿ ಬಿಡಲಿಕ್ಕೆ ನಾವು ಎಷ್ಟು ವೆಚ್ಚ ಮಾಡಬೇಕಾಗಿತ್ತಲ್ಲ 1,00,000 ರೂಪಾಯಿನ, ಅದೇ 1,00,000 ರೂಪಾಯಿಗೆ ಏನು ಕರಿಬೇಕು, ಸದಾವಕಾಶ ವೆಚ್ಚ ಅಂತ ಕರಿಬೇಕು. ಇದನ್ನು ಯಾಕೆ ನಾವು ಹಿಂಗೆ ಕನ್ಸಿಡರ್ ಮಾಡ್ತೀವಿ
ಸೊ ಇದು ಯಾಕೆ ಇಷ್ಟು ಎಕನಾಮಿಕ್ಸಲ್ಲಿ ಆಯಿತು ಅಥವಾ ಆರ್ಥಿಕತೆಯಲ್ಲಿ ಈ ಸದಾವಕಾಶ ಅಥವಾ ಅಪಾರ್ಚುನಿಟಿ ಕಾಸ್ಟ್ ಅನ್ನೋದು ಇಷ್ಟಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇದನ್ನು ಅಪ್ಲೈಡ್ ಮಾಡಿ ನೋಡಿದಾಗ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಈಗ ಒಂದು ಉದ್ಯಮ ಘಟಕ 2 ಸರಕುಗಳನ್ನ ಉತ್ಪಾದನೆ ಮಾಡಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದೆ. ಓಕೆನಾ? ಹಾಗಾದ್ರೆ 2 ಸರಕುಗಳ ಉತ್ಪಾದನೆ ಮಾಡೋದ್ರಿಂದ ಉತ್ಪಾದನೆ ಎಷ್ಟೆಷ್ಟು ಆಗುತ್ತೆ ಅಂತ ಕನ್ಸಿಡರ್ ಮಾಡಿದಾಗ, ಒಂದು ಸರಕನ್ನು ಉತ್ಪಾದನೆ ಮಾಡಬೇಕಂತಂದ್ರೆ ಅಂದರೆ ತನ್ನಲ್ಲಿರುವ ಸಂಪನ್ಮೂಲಗಳನ್ನೆಲ್ಲವನ್ನು ಬಳಕೆ ಮಾಡಿಕೊಂಡು ತನ್ನಲ್ಲಿರುವಂತಹ ಎಲ್ಲ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಒಂದು ಬಿ ಸರಕನ್ನು ಉತ್ಪಾದನೆ ಮಾಡಬೇಕಂತಂದ್ರೆ ಎಷ್ಟು ಉತ್ಪಾದನೆ ಆಗುತ್ತಂದ್ರೆ ಉದಾಹರಣೆಗೆ 10 ಘಟಕಗಳಷ್ಟು ಉತ್ಪಾದನೆ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಅಥವಾ ಬಿ ಘಟಕವನ್ನು ಬಿಟ್ಟು ಎ ಘಟಕವನ್ನು ಉತ್ಪಾದನೆ ಮಾಡಬೇಕಂತಂದ್ರೆ ಎಷ್ಟು ಉತ್ಪಾದನೆ ಆಗ್ಬೋದು ಅಂದರೆ 8 ಘಟಕಗಳಷ್ಟು ಉತ್ಪಾದನೆ ಆಗ್ಬೋದು. ಈಗ ಉದ್ಯಮ ಘಟಕದಲ್ಲಿ ಉದ್ಯಮ ಘಟಕ ಅಥವಾ ಮಾಲೀಕ ಏನು ವಿಚಾರ ಮಾಡ್ಬೋದು, ಇದರಲ್ಲಿ ಯಾವ ಸರಕಿನಿಂದ ಹೆಚ್ಚು ಲಾಭ ಸಿಗುತ್ತೆ ಅಂತೇಳಿ ವಿಚಾರ ಮಾಡ್ತಾನೆ. ಅಂತಂದ್ರೆ ಆತ ಬಿ ಸರಕನ್ನು ಉತ್ಪಾದನೆ ಮಾಡಬೇಕು ಅಥವಾ ಎ ಸರಕನ್ನು ಉತ್ಪಾದನೆ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ತಾನೆ. ಇದರಿಂದ ಏನಾಗುತ್ತಂದ್ರೆ ಆತ ಎಲ್ಲಿ ಹೆಚ್ಚು ಲಾಭ ಸಿಗುತ್ತಂತ ವಿಚಾರ ಮಾಡ್ತಾನೆ. ಆವಾಗ ಉತ್ಪಾದನೆ ಬಿ ಸರಕನ್ನು ಉತ್ಪಾದನೆ ಮಾಡೋದ್ರಿಂದ ನಮಗೆ ಹೆಚ್ಚು ಲಾಭ ಸಿಗೋದ್ರಿಂದ ಎ ಸರಕನ್ನು ಉತ್ಪಾದನೆ ಮಾಡಿದರೆ 8 ಘಟಕಗಳಷ್ಟು ಏನು ಉತ್ಪಾದನೆ ಆಗ್ತಿತ್ತಲ್ಲ ಅದನ್ನು ತ್ಯಾಗ ಮಾಡಿಬಿಡ್ಬೇಕಾಗತ್ತೆ. ಯಾಕಂದರೆ 2 ಅಂತೂ ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಬಿ ಸರಕನ್ನು ಅಷ್ಟೇ ಉತ್ಪಾದನೆ ಮಾಡಿದರೆ 10ರಷ್ಟು ಸಿಗುತ್ತೆ. ಅಂದರೆ 8ಕ್ಕಿಂತ ಹೆಚ್ಚಿದೆ. ಇದು 8ಕ್ಕಿಂತನೂ 10 ಹೆಚ್ಚಿದೆ. ಹಾಗಾಗಿ ಲಾಭ ಬಿ ಸರಕಿನಿಂದ ಸಿಗುತ್ತೆ. ಹಾಗಾಗಿ ಎ ಸರಕನ್ನು ತ್ಯಾಗ ಮಾಡ್ತಾನೆ. ಎಷ್ಟು ತ್ಯಾಗ ಮಾಡಿದ್ದಾನೆ? 8 ಘಟಕಗಳಷ್ಟು. 8 ಘಟಕಗಳಷ್ಟು ತ್ಯಾಗ ಮಾಡಿದ ಕಾರಣದಿಂದಲೇ ಬಿ ಸರಕನ್ನು 10 ಘಟಕದಷ್ಟು ಉತ್ಪಾದನೆ ಮಾಡಲಾಗಿದೆ. ಹಾಗಾಗಿ 8 ಘಟಕದಷ್ಟು ಉತ್ಪನ್ನದ ಪ್ರಮಾಣಕ್ಕೆ ನಾವೇನು ಕರಿಬೇಕಂದ್ರೆ ಸದಾವಕಾಶ ವೆಚ್ಚ ಅಂತ ಕರಿಬೇಕಾಗತ್ತೆ. ಹಾಗಾದರೆ ಉದ್ಯಮ ಘಟಕ ಲಾಭ ಗಳಿಸುವ ಸಂದರ್ಭದಲ್ಲಿ ಏನು ವಿಚಾರ ಮಾಡುತ್ತಂತಂದ್ರೆ ಎಷ್ಟು ಸರಕುಗಳನ್ನು ಯಾವ ಸರಕನ್ನು ಉತ್ಪಾದನೆ ಮಾಡಬೇಕು ಮತ್ತು ಅದರಿಂದ ನಾನು ಈ ಎಷ್ಟು ಸರಕುಗಳನ್ನು ಉತ್ಪಾದನೆ ಮಾಡೋ ಸಲುವಾಗಿ ಎಷ್ಟು ಸರಕುಗಳನ್ನು ಕಳ್ಕೊಳ್ತೀನಿ ಅನ್ನೋದನ್ನು ವಿಚಾರ ಮಾಡಿನೇ ಉತ್ಪಾದನೆ ಮಾಡ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಸದಾವಕಾಶ ವೆಚ್ಚವನ್ನು ಭಾಳ ಕನ್ಸಿಡರ್ ಮಾಡ್ತಿರ್ತಾರೆ. ಇದಷ್ಟೇ ಅಲ್ಲ, ಇದನ್ನು ಭಾಳ ಕಡೆ ಅಪ್ಲೈ ಮಾಡ್ತಿರ್ತಾರೆ. ಉದಾಹರಣೆಗೆ ಶ್ರಮ ಅಂತ ತಿಳ್ಕೊಳ್ಳೋಣ. ಓಕೆನಾ? ಶ್ರಮ ಅಂತ ನಾವು ಬಂದಾಗ ಇಲ್ಲಿ ಹೇಗಿದೆ ಅಂತಂದ್ರೆ ಉದ್ಯಮ ಘಟಕ ಕಾರ್ಮಿಕರನ್ನ ನೇಮಕ ಮಾಡ್ಕೊಳ್ತಾ ಇರ್ತಾರೆ. ಓಕೆನಾ? ಈಗಾಗಲೇ 10 ಕಾರ್ಮಿಕರು ಇರ್ತಾರೆ. ಈಗ ಹೆಚ್ಚಿಗೆ ಕಾರ್ಮಿಕರನ್ನ ಮತ್ತು 10 ಕಾರ್ಮಿಕರನ್ನ ನೇಮಕ ಮಾಡ್ಕೊಳ್ಳಾಗಿರುತ್ತೆ. ಈ ಟೈಮಲ್ಲಿ ಇನ್ನೂ 10 ಕಾರ್ಮಿಕರನ್ನ ಎಕ್ಸ್ಟ್ರಾ ನೇಮಕ ಮಾಡ್ಕೊಳ್ಬೇಕಂತಂದ್ರೆ ಆ ಉದ್ಯಮ ಘಟಕ ಏನು ವಿಚಾರ ಮಾಡುತ್ತಂತಂದ್ರೆ ಈಗಾಗಲೇ ಇರುವಂತಹ 10 ಕಾರ್ಮಿಕರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ನಾನು ನೆಕ್ಸ್ಟು ನೇಮಕ ಮಾಡಿಕೊಳ್ಳುವಂಥ 10 ಕಾರ್ಮಿಕರು ಎಷ್ಟು ಕೆಲಸ ಮಾಡ್ತಾರೆ, ಇವರಲ್ಲಿ ಏನು ಉತ್ಪಾದನೆಯಲ್ಲಿ ಅಥವಾ ಇವರ ಒಂದು ಉತ್ಪಾದಕತೆಯಲ್ಲಿ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಂತಂದ್ರೆ ಈಗ ಮೊದಲಿರುವಂತಹ ಕೆಲಸಗಾರರು ದಿವಸಕ್ಕೆ ಒಂದು 100 ಘಟಕಗಳಷ್ಟು ಉತ್ಪನ್ನ ಮಾಡ್ತಾಯಿದ್ರೆ ಈಗ ಹೊಸದಾಗಿ ನೇಮಕ ಮಾಡಿಕೊಳ್ಳುವಂತಹ ಕೆಲಸಗಾರರು ಅಥವಾ ಕಾರ್ಮಿಕರು 110 ಘಟಕಗಳಷ್ಟು ಸರಕುಗಳನ್ನು ಉತ್ಪಾದನೆ ಮಾಡ್ತಿದ್ರಂದ್ರೆ ಈಗ ಉದ್ಯಮ ಘಟಕ ಏನು ಮಾಡುತ್ತಂದ್ರೆ ಈ 100 ಘಟಕಗಳಷ್ಟು ಉತ್ಪಾದನೆ ಮಾಡುವಂತಹ ಉದ್ಯಮ ಘಟಕದ ಶ್ರಮ ಅಥವಾ ಶ್ರಮೀಕರಣ ಬಿಟ್ಟು ಈ ಎಕ್ಸ್ಟ್ರಾ 10 ಉತ್ಪಾದನೆ ಮಾಡ್ತಾರಲ್ಲ ಆ 10 ಕಾರ್ಮಿಕರನ್ನ ನೇಮಕ ಮಾಡ್ಕೊಳ್ಳುತ್ತೆ. ಅವ್ರನ್ನ ಯಾಕೆ ನೇಮಕ ಮಾಡ್ಕೊಳ್ಳುತ್ತೆ ಅಂದರೆ ಇದಕ್ಕೆ ಕಾರಣ ಈ 10 ಕಾರ್ಮಿಕರನ್ನು ತ್ಯಾಗ ಮಾಡಿದ್ದಕ್ಕಾಗಿ ಅಂತ ಅರ್ಥ. ಓಕೆನಾ? ಸೊ ಈ ರೀತಿಯಾಗಿ ಅಂದರೆ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಸದಾವಕಾಶ ವೆಚ್ಚ ಅನ್ನೋದು ನಮಗೆ ಕನ್ಸಿಡರ್ ಆಗುತ್ತೆ ಅಂತ ಅರ್ಥ. ಪ್ರತಿಯೊಂದು ಕೂಡ ಕೇವಲ ನಾವು ರಿಸ್ಟ್ರಿಕ್ಟೆಡ್ ಆಗಿ ಇದನ್ನು ಬಳಸೋದಿಲ್ಲ, ಬಟ್ ಇದರ ಒಂದು ಇಂಪಾರ್ಟೆನ್ಸ್ ಪ್ರತಿಯೊಂದು ಕೂಡ ಅಪ್ಲೈ ಆಗುತ್ತೆ. ಸೊ ಎಕನಾಮಿಕ್ ಥಿಯರಿಗಳಾಯ್ತು ಅಥವಾ ಎಕನಾಮಿಕಲ್ ಏನು ಕೆಲವೊಂದು ಫ್ಯಾಕ್ಟರ್ಸ್ ಅದಾವಲ್ಲ, ಸೊ ಆಲ್ಮೋಸ್ಟ್ ಎಲ್ಲ ಹಾಗೆ ಇರ್ತಾವೆ. ಅವು ಒಂದರಿಂದ ಮತ್ತೊಂದಕ್ಕೆ ಅಪ್ಲೈಡ್ ಇರ್ತಾವೆ.